ಈ ಇಲಿಯಟ್ ವೇವ್ ನ ಕಂಡುಹಿಡಿದವನು ರಾಲ್ಫ್ ನೆಲ್ಸನ್ ಇಲಿಯಟ್ ಅಂತ ಇವನು. ಓಕೆನಾ, ಇವನೊಬ್ಬ US ಅಲ್ಲಿ ಇರೋದು. ಓಕೆನಾ, ಆಲ್ರೆಡಿ ಇವನು ಇಲ್ಲ ಇವಾಗ. ಸೊ ಅವನು ಏನ್ ಮಾಡ್ತಾನೆ ನೋಡಿ, ಇಲ್ಲಿ ಆಲ್ಮೋಸ್ಟ್ ಒಂದು 75 ಇಯರ್ಸ್ ಇಂಡೆಕ್ಸ್ ಅಂದ್ರೆ ಡಿಫರೆಂಟ್ ಇಂಡೆಕ್ಸ್, ಹಾಗೆ ಡಿಫರೆಂಟ್ ಟೈಮ್ ಫ್ರೇಮ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡುತ್ತೆ ಅನ್ನೋದು ಅವನು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾನೆ. ಎಷ್ಟು ವರ್ಷ? 75 ವರ್ಷದ್ದು. ಓಕೆನಾ, ಚಾರ್ಟ್ ನ ಸ್ಟಡಿ ಮಾಡ್ತಾನೆ ಅವನು. ಅವನಿಗದು ಸ್ಟಡಿ ಮಾಡ್ತಾ ಗೊತ್ತಾಗುತ್ತೆ ಮಾರ್ಕೆಟ್ ಯಾವಾಗ್ಲೂ ಈ ವೇವ್ ತರಾನೇ ಹೋಗುತ್ತೆ. ಇದೆಲ್ಲರಿಗೂ ಗೊತ್ತಿರುವಂತ ವಿಷಯನೇ. ಸೊ ಅಂದ್ರೆ ಇವಾಗ ನಿಮ್ಗೆ ಗೊತ್ತಿರೋದು, ಬಟ್ ಅವಾಗ ಅವನು ಅದನ್ನ ಸ್ಟಡಿ ಮಾಡಿದಾನಂದ್ರೆ ನೀವು ಎಷ್ಟು ಅವನಿಗೆ ಪೇಷನ್ಸ್ ಬೇಕು ಎಲ್ಲ ನೀವು ಲೆಕ್ಕ ಹಾಕಿ ನೀವು. ಓಕೆನಾ, 75 ವರ್ಷದ ಚಾರ್ಟ್ ನ ಅವನು ಡಿಫರೆಂಟ್ ಅಂದ್ರೆ 1 hour, 1 day, 5 minutes, 15 minutes, 1 week, 1 month ಈ ತರ ಎಲ್ಲ ಡಿಫರೆಂಟ್ ಟೈಮ್ ಫ್ರೇಮ್ ಅಲ್ಲಿ ಅವನು ಅದನ್ನ ಸ್ಟಡಿ ಮಾಡ್ತಾನೆ, ಚಾರ್ಟ್ ಯಾವ ತರ ಬಿಹೇವ್ ಮಾಡುತ್ತೆ ಅಂತ. ಅಷ್ಟು ಅವನು ಸ್ಟಡಿ ಮಾಡ್ಬೇಕು ಅಂದ್ರೆ ಅವ್ನಿಗೆ ಎಷ್ಟು ಪೇಷನ್ಸ್ ಇರಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಸಿಂಪಲ್ ಆಗಿ ಬಂದು ನಾನು ನಿಮ್ಗೆ ಇಲಿಯಟ್ ವೇವ್ ಅಂದ್ರೆ ಅದು ಇದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಬಟ್ ಅವ್ನ ಎಫರ್ಟ್ ಎಷ್ಟು ವರ್ಷ ಇದೆ. ಸೊ ಅದಕ್ಕೆ ನಾವೊಂದು ಅವನಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬಟ್ ಇವಾಗ ಅವ್ನು ಇಲ್ಲ. ಬಟ್ ಅವ್ನು ಏನ್ ಮಾಡ್ತಾನೆ, ಮಾರ್ಕೆಟ್ ಯಾವಾಗ್ಲೂ ಈ ತರ ವೇವ್ ತರನೇ ಮೂವ್ಮೆಂಟ್ ಆಗೋದನ್ನ ಅವ್ನು ಅಬ್ಸರ್ವ್ ಮಾಡ್ತಾನೆ.